ನಮಸ್ಕಾರ. ಇತಿಹಾಸದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ಒಂದು ದೃಷ್ಟಿಕೋನದಿಂದ ಈ ವಿಡಿಯೋವನ್ನು ಮಾಡಲಾಗಿದೆ. ಇತಿಹಾಸದ ಸಂರಚನೆ. ಇತಿಹಾಸವು ಅಧ್ಯಯನದ ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ವಪೂರ್ಣ ವಿಷಯ ಎನಿಸುತ್ತದೆ. ಇತಿಹಾಸ ಎಂದರೆ ಹಿಂದೆ ನಡೆದು ಹೋದಂಥ ಘಟನೆಗಳನ್ನು ಅಧ್ಯಯನ ಮಾಡುವಂಥದ್ದು. ನಮಗೆ ತಿಳಿದ ಹಾಗೆ ಲಭ್ಯವಿರುವಂತಹ ಪ್ರಾಥಮಿಕ ಆನುಷಂಗಿಕ ಆಕಾರಗಳನ್ನು ಬಳಸಿಕೊಂಡು ಇತಿಹಾಸವನ್ನು ನಾವು ಅಧ್ಯಯನ ಮಾಡುತ್ತೇವೆ. ಈ ವಿವಿಧ ಅಭಿಪ್ರಾಯಗಳನ್ನು ಮತ್ತು ವಾದಗಳನ್ನು ಆಧಾರವಾಗಿಟ್ಟುಕೊಂಡು ಇತಿಹಾಸವನ್ನು ರಚನೆ ಮಾಡಬೇಕಾಗುತ್ತದೆ. ಇತಿಹಾಸ ರಚನೆ ಮಾಡುವಂಥ ಹಂತದಲ್ಲಿ ಸತ್ಯ, ವಾಸ್ತವತೆ ಮತ್ತು ಅಭಿಪ್ರಾಯಗಳು, ಇನ್ನೊಂದು ವಾದಗಳು. ಅಂದರೆ ಸತ್ಯ, ಅಭಿಪ್ರಾಯಗಳು, ವಾದಗಳು, ಈ ಮೂರು ವಿಷಯಗಳ ಆಧಾರದ ಮೇಲೆ ನಾವು ಇತಿಹಾಸವನ್ನು ಸಂರಚನೆ ಮಾಡೋಕ್ಕೆ ಸಾಧ್ಯ ಇದೆ. ಅದರಲ್ಲಿ ಮೊದಲನೇದಾದ ಸತ್ಯ. ಸತ್ಯವನ್ನು ನಾವು ಸಾಮಾನ್ಯವಾಗಿ ನೈಜತೆ, ನಿಜವಾದದ್ದು, ಒಳ್ಳೆಯದು ಅಂಥೇಳಿ ಕರೆಯುತ್ತೇವೆ. ಮತ್ತು ಸ್ವಯಂ ಸತ್ಯತೆ ಅಥವಾ ದೃಢೀಕರಣಗೊಳ್ಳಲು ಸಾಧ್ಯವಾದದ್ದೇ ಸತ್ಯ ಅಥವಾ ವಾಸ್ತವತೆ ಅಂತ ಹೇಳ್ತೀವಿ. ಈ ಸತ್ಯವನ್ನು ಪ್ರಯೋಗ ಮಾಡಲು ಸಾಧ್ಯವಾಗುತ್ತದೆ ಮತ್ತು ವೈಯಕ್ತಿಕ ಅನುಭವಗಳ ಮೂಲಕ ಓರ್ಹೆಚ್ಚಿ ನೋಡಬಹುದಾದಂಥದ್ದು. ಮತ್ತು ಸತ್ಯ ಸ್ಪರ್ಶಿಸಲು ಸಾಧ್ಯ, ದಾಖಲಿಸಲು ಸಾಧ್ಯ, ನಂಬಲು ಅರ್ಹವಾದಂಥದ್ದೇ ಸತ್ಯ ಅಥವಾ ವಾಸ್ತವತೆ ಅಂಥೇಳಿ ಕರೆಯಬಹುದಾಗಿದೆ. ಸತ್ಯ ಅನ್ನುವಂಥದ್ದು ವಸ್ತುನಿಷ್ಠವಾದದ್ದು, ಉದ್ದೇಶ ಆಧಾರಿತವಾದದ್ದು, ಸಂಬಂಧ ಸೂಚಕವಾದದ್ದು ಮತ್ತು ಪರಿಪೂರ್ಣವಾದದ್ದು. ಈ ರೀತಿಯಾಗಿ ಸತ್ಯವು ಈ ಮೇಲಿನ ಅಂಶಗಳ ಆಧಾರಿತವಾಗಿರುತ್ತದೆ. ಕಾಲವು ಗತಿಸಿದಂತೆ ಅಳಿದು ಹೋಗದೆ ಶಾಶ್ವತವಾಗಿ ತನ್ನಲ್ಲೇ ಮತ್ತು ಈ ಸೃಷ್ಟಿಯಲ್ಲಿ ನಿಲ್ಲುವ ಜ್ಞಾನವೇ ಸತ್ಯ. ಪ್ರಪಂಚದಲ್ಲಿಯ ಎಲ್ಲ ವಸ್ತುಗಳು ಬದಲಾಗಬಹುದು, ಆದರೆ ಸತ್ಯ ಎಂಬುದು ಮಾತ್ರ ನಿತ್ಯ ನೂತನವಾಗಿರುವುದರಿಂದ ಸತ್ಯಕ್ಕೆ ಸಾರ್ವತ್ರಿಕವಾದಂಥ ಮನ್ನಣೆಯನ್ನು ದೊರೆಯುತ್ತಿದೆ. ಈ ಸತ್ಯ ಅನ್ನುವುದಕ್ಕೆ ವಾಕ್ಯ. ಸತ್ಯವೆಂಬುದು ನೈಜತೆಯ ನಿರ್ಬಂಧಗಳನ್ನು ಒಳಗೊಂಡಿದ್ದು ಅದು ವಾಸ್ತವಿಕತೆಯನ್ನು ಮತ್ತು ನೈಜತೆಯನ್ನು ದೃಢೀಪಡಿಸುವುದೇ ಹೊರತು ಅವಾಸ್ತವಿಕತೆಯನ್ನಲ್ಲ. ಅಂದರೆ ಆಕ್ಸ್ಫರ್ಡ್ ನಿಘಂಟಿನ ಪ್ರಕಾರ ಹೇಳುವುದೇನೆಂದರೆ ಸತ್ಯ ಅನ್ನುವಂಥದ್ದು ವಾಸ್ತವವಾದದ್ದು ಮತ್ತು ನೈಜವಾದದ್ದು, ಅದು ಅವಾಸ್ತವಿಕತೆ ಅಲ್ಲ ಅನ್ನುವಂಥ ಹೇಳುವಂಥದ್ದು ಆಕ್ಸ್ಫರ್ಡ್ ಅವರ ಒಂದು ನಿಘಂಟಿನ ಪ್ರಕಾರ. ಮಾರ್ಟಿನ್ ಹೆಡ್ಗರ್ ಪ್ರಕಾರ ಒಂದು ಪರಿಕಲ್ಪನೆ ಒಳಗೊಂಡಿರುವ ವಾಸ್ತವಾಂಶವೇ ಸತ್ಯ. ಯಾವುದೋ ಒಂದು ವಿಷಯನ್ನು ಒಳಗೊಂಡಂಥ ವಿಷಯವೇ ಅಥವಾ ಅಂಶವನ್ನು ಒಳಗೊಂಡಿರ್ತಲ್ಲ ಅದಕ್ಕೆ ಸತ್ಯ ಅಂತ ಹೇಳಿದರು. ಸತ್ಯದ ಕೆಲವೊಂದು ಲಕ್ಷಣಗಳು. ಸತ್ಯವು ಮೌಲ್ಯ ಆಧಾರಿತವಾಗಿದ್ದು, ಸತ್ಯವು ವಾಸ್ತವಿಕತೆಯನ್ನು ಒಳಗೊಂಡಿದ್ದು, ಸತ್ಯವು ಸಾರ್ವತ್ರಿಕ ಮನ್ನಣೆ ಪಡೆದುಕೊಂಡಿದ್ದು ಮತ್ತು ಗಣನೀಯ ಮೌಲ್ಯಮಾಪನಕ್ಕೆ ಒಳಪಟ್ಟಿರುತ್ತದೆ. ಸತ್ಯವನ್ನು ಪರಿಶೀಲನೆಗೆ ಒಳಪಡಿಸಬಹುದು. ಸತ್ಯವೆಂಬುದು ವಿಚಾರಣೆ ಮತ್ತು ಸಂಶೋಧನೆಗಳಿಂದ ದೊರೆತಂಥ ಅಂಶವಾಗಿರುತ್ತದೆ. ಸತ್ಯವು ಅಚಲ ತತ್ವಗಳ ಸಂಗಮವಾಗಿದೆ. ಸತ್ಯವು ಸಾಕ್ಷ್ಯ ಆಧಾರಗಳ ಬೆಂಬಲಿತ ಅಂಶವಾಗಿರುತ್ತದೆ. ಉದಾಹರಣೆಗೆ ಭಾರತ ಇತಿಹಾಸ ಅಂಶಗಳ ಆಧಾರಿತವಾಗಿ ಸತ್ಯಕ್ಕೆ ಹಲವಾರು ಉದಾಹರಣೆಗಳು. ಏನಂದರೆ ಶಂಕರಾಚಾರ್ಯರು ಪ್ರತಿಪಾದಿಸಿದಂಥ ಸಿದ್ಧಾಂತ ಅದು ಅದ್ವೈತ ಸಿದ್ಧಾಂತ. ಚೆನ್ನಕೇಶವ ದೇವಾಲಯ ಎಲ್ಲಿ ಅಂದರೆ ಬೇಲೂರಿನಲ್ಲಿ. ಮತ್ತು 1859ರಲ್ಲಿ ಜರುಗಿದ ಸಿಪಾಯಿ ದಂಗೆ ಭಾರತ ಮೊದಲ ಸ್ವಾತಂತ್ರ್ಯ ಸಮರ. ಇವೆಲ್ಲ ಸತ್ಯಕ್ಕೆ ಪೂರಕವಾದಂಥ ವಿಷಯಗಳಾಗಿವೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಅನೇಕ ಅಂಶಗಳು ಭಾರತ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಸತ್ಯಕ್ಕೆ ಇರುವಂಥ ಉದಾಹರಣೆಗಳಾಗಿವೆ. ಹೀಗೆ ಸತ್ಯವು ಸರ್ವಕಾಲಿಕವಾಗಿದ್ದು ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ವರ್ಗಾವಣೆಯಾಗುತ್ತಾ ಸಾಗುತ್ತವೆ. ಎರಡನೇದಾಗಿ ಒಪಿನಿಯನ್ ಅಥವಾ ಅಭಿಪ್ರಾಯಗಳು. ಅಭಿಪ್ರಾಯಗಳು ವ್ಯಕ್ತಿಯ ನಂಬಿಕೆಯ ಅಥವಾ ಆತನ ದೃಷ್ಟಿಕೋನ ಆಧಾರಿತ ಹೇಳಿಕೆಯಾಗಿದೆ. ಅಂದರೆ ಆತ ಯಾವ ವಿಷಯದ ಮೇಲೆ ನಂಬಿರ್ತಾನೆ ಅದರ ಒಂದು ನಂಬಿಕೆಯೇ ಅಭಿಪ್ರಾಯಗಳು ಅಂತ ಹೇಳ್ಬೋದು ಅಂಥದ್ದಿಲ್ಲಿ. ಇದು ಆತನ ಮನಸ್ಸಿನ ಸ್ಥಿತಿಗೆ ಸಂಬಂಧಿಸಿದ್ದು ಮತ್ತು ಇದನ್ನು ಸತ್ಯಾಂಶದ ಬಗೆಗಿನ ಧನಾತ್ಮಕ ಅಥವಾ ಋಣಾತ್ಮಕ ವರ್ತನೆಯನ್ನು ಹೇಳುವಂಥದ್ದಾಗಿದೆ. ಇದು ಒಟ್ಟಾಗಿ ಹೇಳಬೇಕಾದ್ರೆ ಒಬ್ಬ ವ್ಯಕ್ತಿಯ ಮನಸ್ಸಿನ ಮೇಲೆ ನಿಂತದ್ದು ಅದು ಧನಾತ್ಮಕವಾಗಿ ಇರ್ಬೋದು ಅಥವಾ ಋಣಾತ್ಮಕವಾಗಿ ಇರಬಹುದಾಗಿದೆ. ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದಂತೆ ಅಭಿಪ್ರಾಯಗಳು ಸಾಮಾನ್ಯವಾಗಿದ್ದು ಅವುಗಳು ಒಂದು ಘಟನೆ ಅಥವಾ ಒಬ್ಬ ವ್ಯಕ್ತಿಯ ಬಗೆಗೆ ಹೊಸ ಹೊಸ ವಿಷಯಾಂಶಗಳನ್ನು ತಿಳಿಸುತ್ತದೆ. ಆದರೆ ಈ ವಿಷಯಗಳು ಸತ್ಯವಾಗಿರಬಹುದು ಅಥವಾ ಕಾಲ್ಪನಿಕವೂ ಕೂಡ ಆಗಿರಬಹುದು. ವ್ಯಾಖ್ಯೆಗಳು. ಅಭಿಪ್ರಾಯಗಳು ವ್ಯಕ್ತಿಯ ಭಾವನೆಗಳಾಗಿದ್ದು ಕೆಲವು ಅಥವಾ ಯಾವುದೋ ವಿಷಯದ ಅಸ್ತಿತ್ವದ ಬಗೆಗೆ ಇರುವ ವಿಶ್ವಾಸವಾಗಿದೆ. ಅಂದರೆ ಒಬ್ಬ ವ್ಯಕ್ತಿಯ ಆತನ ಮನಸ್ಸಿಗೆ ಸಂಬಂಧಪಟ್ಟಂಥದ್ದು ಮತ್ತು ಆತನ ಭಾವನೆಗಳಿಗೆ ಸಂಬಂಧಪಟ್ಟಿದ್ದು ಅದು ಒಂದು ವಿಷಯದ ಅಸ್ತಿತ್ವದ ಬಗೆಗೆ ಹೇಳುವಂಥ ಒಂದು ವಿಶ್ವಾಸವೇ ಅಭಿಪ್ರಾಯ ಅಂತ ಬ್ರಿಟಿಷ್ ನಿಘಂಟಿನ ಪ್ರಕಾರ. ಮೆರಿಯು ವೆಬ್ಸ್ಟರ್ ನಿಘಂಟಿನ ಪ್ರಕಾರ
ಒಂದು ವಿಷಯ ಅಥವಾ ಒಬ್ಬ ವ್ಯಕ್ತಿಯ ಬಗೆಗೆ ಹೊಂದಿರುವ ಖಚಿತವಾದ ಆತ್ಮವಿಶ್ವಾಸವ ಆಧಾರಿತ ವಿಷಯಗಳೇ ಅಭಿಪ್ರಾಯಗಳು. ಅಂದರೆ ಒಂದು ವಿಷಯದ ಬಗ್ಗೆ ಒಬ್ಬ ವ್ಯಕ್ತಿ ಹೊಂದಿರುವಂಥ ಖಚಿತವಾದ ಆತ್ಮವಿಶ್ವಾಸವೇ ಆತನ ಅಭಿಪ್ರಾಯಗಳು ಅಥವಾ ಒಪಿನಿಯನ್. ಈ ರೀತಿಯಾಗಿ ಇತಿಹಾಸದ ಸಂರಚನೆಯಲ್ಲಿ ಅಭಿಪ್ರಾಯಗಳು ಮಹತ್ವದ ಸ್ಥಾನವನ್ನು ಹೊಂದಿರುತ್ತವೆ. ಅಭಿಪ್ರಾಯಗಳು ಕೆಲವು ಆಯಾಮಗಳನ್ನು ಹೊಂದಿದ್ದು ಒಂದು ವಸ್ತು ಅಥವಾ ವ್ಯಕ್ತಿಯ ಕುರಿತಾದ ಹೊಸ ಹೊಸ ವಿಷಯಾಂಶಗಳನ್ನು ತಿಳಿಸುತ್ತದೆ. ಈ ಅಭಿಪ್ರಾಯದ ಲಕ್ಷಣಗಳು. ಅಭಿಪ್ರಾಯಗಳು ವ್ಯಕ್ತಿಯ ಮನಸ್ಥಿತಿಗೆ ಸಂಬಂಧಿಸಿರುತ್ತವೆ. ಅಂದರೆ ಆತನ ಒಂದು ಮನಸ್ಸಿಗೆ ಸಂಬಂಧಪಟ್ಟಂಥದ್ದೇ ಅಭಿಪ್ರಾಯಗಳು, ಅಥವಾ ಅಭಿಪ್ರಾಯಗಳು ಆತನ ಮನಸ್ಸಿಗೆ ಸಂಬಂಧಿಸಿದ್ದಾಗಿದೆ. ಅಭಿಪ್ರಾಯಗಳು ಸತ್ಯ ಶೋಧನೆಗೆ ದಾರಿ ಮಾಡಿಕೊಡುತ್ತವೆ. ನಾವು ಪಟ್ಟಂಥ ಒಂದು ಅಭಿಪ್ರಾಯವನ್ನು ಸತ್ಯವನ್ನು ಹುಡುಕ್ಲಿಕ್ಕೆ ಸಹಾಯ ಮಾಡುವಂಥವು. ಅಭಿಪ್ರಾಯಗಳು ವಾದಗಳಿಗೆ ಎಡೆ ಮಾಡಿಕೊಡುತ್ತವೆ. ನಾವು ಅಂದ್ಕೊಂಡಂಥ ಒಂದು ಅಭಿಪ್ರಾಯಗಳು ವಾದಗಳಾಗಿ ಮಾರ್ಪಡುತ್ತವೆ ಅಥವಾ ವಾದಗಳಿಗೆ ದಾರಿ ಮಾಡಿಕೊಡುವಂಥವೇ ಅಭಿಪ್ರಾಯಗಳು. ಮುಂದುವರೆದು, ಅಭಿಪ್ರಾಯಗಳು ಸರಿಯಾದ ಒಳ್ಳೆಯ ಮೌಲ್ಯಯುತ ಅಂಶಗಳನ್ನು ಆಧಾರವಾಗಿರುತ್ತದೆ. ಅಭಿಪ್ರಾಯಗಳು ವ್ಯಕ್ತಿಯ ಪೂರ್ವಾಪರ ಅಧ್ಯಯನದ ಮತ್ತು ಕಾರ್ಯಗಳನ್ನು ಅವಲಂಬಿಸಿರುತ್ತವೆ. ಅಭಿಪ್ರಾಯಗಳು ಒಂದು ವಿಷಯ ವ್ಯಕ್ತಿಗೆ ಸಂಬಂಧಿಸಿದಂತೆ ಧನಾತ್ಮಕ ಅಥವಾ ಋಣಾತ್ಮಕ ವರ್ತನೆ ಆಗಿರ್ಬೋದು. ಅಂದರೆ ಒಂದು ವಸ್ತುವಿಗೆ ಸಂಬಂಧಪಟ್ಟಂಥ ಆ ವ್ಯಕ್ತಿಯ ಆ ಧನಾತ್ಮಕ ಕೂಡ ಆಗಿರ್ಬೋದು ಅಥವಾ ಋಣಾತ್ಮಕವಾದಂಥ ಒಂದು ವರ್ತನೆ ಆಗಿರಬಹುದು. ಈ ರೀತಿ ಭಾರತದಲ್ಲಿ ಆಗುವಂಥ ಹಲವಾರು ಉದಾಹರಣೆಗಳು ಅಥವಾ ಘಟನೆಗಳು ಸಂಬಂಧಿಸಿ ತಜ್ಞರು ತಮ್ಮದೇ ಆದಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಈ ಮೂಲಕ ಈಗಾಗಲೇ ಇರುವ ಸತ್ಯ ಎಂದು ತಿಳಿದಿರುವಂತಹ ವಿಷಯಗಳಿಗೆ ಹೊಸ ಆಯಾಮದ ರೂಪ ನೀಡುವಂಥ ಒಂದು ಪ್ರಯತ್ನ ಮಾಡುವುದು. ಈಗ ಹೇಳಬೇಕು, ಗಾಂಧೀಜಿಯವರ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದಂಥ ವಿಚಾರಗಳು, ಅದು ಅವರವರು ಓದುವಂಥ ಒಂದು ಅಭಿಪ್ರಾಯ. ಅಂಬೇಡ್ಕರ್ ಅವರು ಒಂದು ಜನಾಂಗಕ್ಕೆ ಮಾತ್ರ ಸೀಮಿತರು ಎಂಬ ಅಭಿಪ್ರಾಯ. ಈ ಎಲ್ಲ ಘಟನೆಗಳು ಇತಿಹಾಸದಲ್ಲಿರುವಂಥ ಒಂದು ಅಭಿಪ್ರಾಯಕ್ಕೆ ಉದಾಹರಣೆಗಳು ಅಂತ ಹೇಳ್ಬೋದು. ಮುಂದುವರೆದು, ಆರ್ಗ್ಯುಮೆಂಟ್ ಅಥವಾ ವಾದ ಅನ್ನುವಂಥದ್ದು ಇತಿಹಾಸ ಸಂರಚನೆಯಲ್ಲಿರುವಂಥ ಮುಖ್ಯವಾದ ಮೂರನೇ ಒಂದು ಅಂಶ. ವಾದ ಎಂಬುದು ಒಂದು ವಿಷಯ ಅಥವಾ ಪರಿಕಲ್ಪನೆಗೆ ಸಂಬಂಧಿಸಿದ ಕಾರಣ ಆಧಾರಿತ ಹೇಳಿಕೆಗಳ ಸರಣಿಗಳೇ ವಾದಗಳು. ಅಂದರೆ ಒಂದು ವಿಷಯಕ್ಕೆ ಹೇಳುವಂಥ ಹೇಳಿಕೆಗಳು, ಅವುಗಳ ಒಂದು ನಿರಂತರತೆಯ ಸರಣಿಯೇ ವಾದಗಳು. ಇದು ಒಂದು ವಿಷಯ ಅಂಶದ ಸ್ವರೂಪವನ್ನು ವಿವೇಚಿಸುವ ಪರಿಯಾಗಿದೆ. ವಾದವು ಬುದ್ಧಿವಂತಿಕೆಯ ಹಾಗೂ ವಿವೇಚನೆಯ ದೃಷ್ಟಿಕೋನ ಆಧಾರಿತವಾಗಿರುತ್ತದೆ. ನಿಘಂಟಿನ ಪ್ರಕಾರ ಒಂದು ಕಲ್ಪನೆ ಅಥವಾ ಒಂದು ಸಿದ್ಧಾಂತಕ್ಕೆ ಬೆಂಬಲ ನೀಡಲು ಬಳಸುವ ಕಾರಣಗಳ ಸರಣಿಗಳೇ ವಾದಗಳು. ಮ್ಯಾಕ್ಮಿಲನ್ ಪ್ರಕಾರ ಒಂದು ಪರಿಕಲ್ಪನೆಗೆ ಸಂಬಂಧಿಸಿದಂತೆ ಸಂವೇದನಶೀಲ ಮತ್ತು ಅರಿವುಳ್ಳ ಚರ್ಚೆಯೇ ವಾದ. ಇಲ್ಲಿ ಹೇಳಬೇಕಾದ್ರೆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಚರ್ಚೆಗಳಾಗ್ತವೋ ಆ ಎಲ್ಲ ವಿಷಯಗಳ ಒಂದು ಸರಣಿಯಲ್ಲಿ ವಾದ ಅಂತ ಹೇಳ್ಬೋದು. ವಾದದ ಸ್ವರೂಪಗಳು. ವಾದಗಳು ಮಾನವನ ತರ್ಕಬದ್ಧ ಸಿದ್ಧಾಂತವನ್ನು ಒಳಗೊಂಡಿರುತ್ತದೆ. ವಾದವು ಸಾಮರ್ಥ್ಯ ಆಧಾರಿತ ಚಿಂತನೆ ಮತ್ತು ಸ್ವಯಂ ಪ್ರಸ್ತುತಪಡಿಸುವಿಕೆ ಆಗಿರುತ್ತದೆ. ವಾದಗಳು ಆಧಾರಗಳ ಆಧಾರಿತವಾಗಿದೆ ಅಂತ ಹೇಳಬಹುದು. ನೈಜ ಅಥವಾ ಮೌಲ್ಯಯುತ ಕಾರಣಗಳನ್ನು ಇದು ಒಳಗೊಂಡಿರುತ್ತದೆ. ವಾದಗಳು ಒಪ್ಪುವಂಥ ಕಾರಣಗಳನ್ನು ಆಧರಿಸುತ್ತೆ. ವಾದಗಳು ಕಾರಣಗಳ ಸಾಮರ್ಥ್ಯಗಳನ್ನು ಕೂಡ ಹೊಂದಿರುತ್ತದೆ. ಉದಾಹರಣೆ ಹೇಳಬೇಕಾದ್ರೆ, ಭಾರತ ಐತಿಹಾಸಿಕ ಅಂಶಗಳ ಆಧಾರವಾಗಿ ಉದಾಹರಣೆಗಳು: ಬಸವೇಶ್ವರರು ಉಪನಯ ತ್ಯಜಿಸಿ ಲಿಂಗ ದೀಕ್ಷೆ ಪಡೆಯಲು ಕಾರಣ. ಇದಕ್ಕೆ ಹಲವಾರು ವಾದಗಳನ್ನು ನಾವು ಮಾಡಬಹುದು. ಸುಭಾಷ್ ಚಂದ್ರ ಬೋಸ್ ಅವರ ಸಾವಿನ ರಹಸ್ಯ ಇಂದಿಗೂ ಕೂಡ ಅದು ರಹಸ್ಯವಾಗಿಯೇ ಉಳಿದಿದೆ. ಅದು ಕೂಡ ಹಲವಾರು ರೀತಿಯ ವಾದಗಳನ್ನು ನೋಡಬಹುದಾಗಿದೆ. ಅಶೋಕ ಬೌದ್ಧ ಧರ್ಮ ಸ್ವೀಕರಿಸಲು ಕಾರಣವಾದಂಥ ಒಂದು ಸನ್ನಿವೇಶ. ಈ ರೀತಿಯಾಗಿ ಇತಿಹಾಸದಲ್ಲಿ ಜರುಗಿದ ಅನೇಕ ಘಟನೆಗಳು ವಾದಗಳಿಗೆ ಎಡೆ ಮಾಡಿಕೊಡುವುದು. ಆ ಮೂಲಕ ಅನೇಕ ಸತ್ಯಾಂಶಗಳು ಬೆಳಕಿಗೆ ಬರುವ ಮೂಲಕ ಇತಿಹಾಸಕ್ಕೆ ಒಂದು ಹೊಸ ತಿರುಳು ನೀಡಲು ಕಾರಣವಾಗುವುದು ಈ ವಾದ ಅಂತ ಹೇಳ್ಬೋದು. ಈಗಾಗಲೇ ನಾವು ಸತ್ಯ, ಅಭಿಪ್ರಾಯ ಮತ್ತು ವಾದಗಳು ಇವು ಮೂರುಗಳ ಸಂಕ್ಷಿಪ್ತವಾಗಿ ಅಧ್ಯಯನವನ್ನು ಮಾಡಿದ್ದೇವೆ. ಈ ಮೂರರಲ್ಲಿ ಇರುವಂಥ ಕೆಲವೊಂದು ವ್ಯತ್ಯಾಸಗಳು. ವಾದ: ಸತ್ಯವು ಸಂದರ್ಭದ ದೃಢೀಕರಣಕ್ಕೆ ಸಂಬಂಧಿಸಿದರೆ ಅಭಿಪ್ರಾಯಗಳು ವ್ಯಕ್ತಿಯ ಮನಸ್ಥಿತಿಗೆ ಸಂಬಂಧಿಸಿವೆ ಮತ್ತು ವಾದಗಳು ಕಾರಣ ಮತ್ತು ಪರಿಣಾಮಗಳಿಗೆ ಸಂಬಂಧಿಸಿದೆ ಅಂತ ಹೇಳಬಹುದು. ಸತ್ಯವು ನೈಜತೆಯನ್ನು ಆಧಾರವಾಗಿಸಿಕೊಂಡಿದ್ದರೆ ಅಭಿಪ್ರಾಯಗಳು ಪೂರ್ವಪರ ಅಧ್ಯಯನ ಮತ್ತು ಕಾರ್ಯಗಳ ಮೇಲೆ ಆಧಾರಿತವಾಗಿದೆ. ಇದು ಜ್ಞಾನವನ್ನು ಆಧಾರಿತವಾದಂಥದ್ದು ವಾದ. ಸತ್ಯವು ಮೂರ್ತ ಅಂಶಗಳ ಆಧಾರಿತ ಅಂಶ, ಅಂದರೆ ಕಣ್ಣಿಗೆ ಕಾಣುವಂಥ ಅಂಶಗಳನ್ನು ಸತ್ಯ ನಂಬಿದರೆ ಅಭಿಪ್ರಾಯ ಧನಾತ್ಮಕ ಅಥವಾ ಋಣಾತ್ಮಕ ಅಥವಾ ಕಲ್ಪನಾತೀತ ಕೂಡ ವಾಗಿದೆ ಅಂತ ಹೇಳ್ಬೋದು.
ಅಂದರೆ ನಾವು ನಮ್ಮ ಅಂದದ್ದು ಇದು ಮನಸ್ಸಿಗೆ ಸಂಬಂಧಪಟ್ಟಿದ್ದು, ಹಾಗಾಗಿ ಇದು ಕಲ್ಪನಾತೀತವಾದಂಥದ್ದು ಅಭಿಪ್ರಾಯ ಅಂತ ಹೇಳ್ಬೋದು. ವಾದ ಪರಿಸ್ಥಿತಿಯ ಧನಾತ್ಮಕ ಅಥವಾ ಋಣಾತ್ಮಕ ಪ್ರಭಾವಿತವಾದಂಥ ಒಂದು ಅಂಶವಾಗಿದೆ. ಸತ್ಯ ಸಾರ್ವತ್ರಿಕವಾದಂತಹ ಒಂದು ಅಭಿಪ್ರಾಯ, ಆದರೆ ಅಭಿಪ್ರಾಯ ವ್ಯಕ್ತಿಗೆ ಸಂಬಂಧಿಸಿದ್ದು, ವ್ಯಕ್ತಿಯ ಸಾಂದರ್ಭಿಕ ಹೇಳಿಕೆಗಳಾಗಿವೆ. ವ್ಯಕ್ತಿಯ ವೈಯಕ್ತಿಕ ಅಭಿಪ್ರಾಯವಾಗಿರುವುದು ವಾದ. ಸತ್ಯವು ವಾಸ್ತವಿಕತೆಯ ಆಧಾರವಾಗಿದೆ. ವಿಷಯದ ಮೂಲ ಸ್ಥಿತಿಯ ಆಧಾರಿತ ಅಭಿಪ್ರಾಯ ಬಾಹ್ಯ ಮತ್ತು ಆಂತರಿಕ ಅಂಶಗಳ ಆಧಾರಿತವಾಗಿದ್ದು ವಾದ. ಸತ್ಯವು ವಸ್ತುನಿಷ್ಠ ಆಧಾರಿತ ಅಂಶವಾಗಿದೆ. ಅಭಿಪ್ರಾಯಗಳು ವ್ಯಕ್ತಿಯ ವಿಶ್ವಾಸ ಆಧಾರಿತವಾಗಿದೆ. ಒಂದು ನಿರ್ದಿಷ್ಟ ಉದ್ದೇಶ ಆಧಾರಿತವಾದ ಅಂಶ ವಾದವಾಗಿದೆ. ಸಾಕ್ಷಿಗಳಿಂದ ರೂಪಿತವಾಗಿರುವ ಅಂಶಗಳೇ ಸತ್ಯವಾಗಿರುವುದು. ಅಭಿಪ್ರಾಯಗಳಿಗೆ ಸಾಕ್ಷಿಗಳ ಅವಶ್ಯಕತೆಯೇ ಇಲ್ಲ. ಸಾಕ್ಷಿಗಳನ್ನು ಪ್ರಸ್ತುತಪಡಿಸುವಿಕೆಯನ್ನು ಅವಲಂಬಿಸಿದೆ ವಾದ. ಸತ್ಯ ಒಂದು ಬದಲಾವಣೆಯಾಗದ ತತ್ವ. ನಂಬಿಕೆಯು ಒಂದು ಭಾವನೆ. ವಾದಗಳು ಆಲೋಚನಾ ಆಧಾರಿತವಾಗಿರುವುದು. ಕೊನೆಯದಾಗಿ, ಸತ್ಯವು ವಾಸ್ತವಿಕ ಸಿದ್ಧಾಂತವಾಗಿದೆ ಅಥವಾ ವಾಸ್ತವಿಕ ಸಿದ್ಧಾಂತವನ್ನು ಅವಲಂಬಿಸಿದೆ. ವಿಷಯ ಆಧಾರಿತ ಸಿದ್ಧಾಂತಗಳನ್ನು ಅಭಿಪ್ರಾಯ ಅವಲಂಬಿಸಿದೆ. ವಾದಗಳು ತರ್ಕಬದ್ಧ ಸಿದ್ಧಾಂತವನ್ನು ಅವಲಂಬಿಸಿದೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಇತಿಹಾಸವು ಸತ್ಯ ಆಧಾರಿತವಾಗಿರಬೇಕು. ಅದಕ್ಕಾಗಿ ಸತ್ಯ, ಅಭಿಪ್ರಾಯಗಳಂತೂ ವಾದಗಳಿಂದ ಹೊರಹೊಮ್ಮುವುದು. ಇಂತಹ ಅಂಶಗಳನ್ನು ಇತಿಹಾಸ ಸಂರಚನೆಯಲ್ಲಿ ಬಳಸುವ ಮೂಲಕ ಇತಿಹಾಸ ವಸ್ತು ವಿಷಯದಲ್ಲಿ ಗಟ್ಟಿತನವನ್ನು ಹೆಚ್ಚಿಸಬೇಕಾಗಿದೆ. ಈ ರೀತಿಯಾಗಿ ಇತಿಹಾಸವು ಸತ್ಯ, ಅಭಿಪ್ರಾಯ ಮತ್ತು ವಾದ ಈ 3 ಅಂಶಗಳಿಂದ ಇತಿಹಾಸ ಸಂರಚನೆ ಮಾಡಲು ಸಾಧ್ಯವಾಗುವಂಥದ್ದು ಅಂತ ಹೇಳಬಹುದು. ಧನ್ಯವಾದಗಳು.